ಮಲ್ಪೆ ಕೊಡವೂರು ಸಮೀಪದ ಉದ್ದಿನಹಿತ್ಲು ಎಂಬಲ್ಲಿ ನಿರ್ಮಾಣ ಹಂತದ ಬಾವಿಯ ಮಣ್ಣು ಏಕಾಏಕಿ ಕುಸಿದು ಅದರೊಳಗೆ ಸಿಲುಕಿದ್ದಂತಹ ಉತ್ತರ ಕರ್ನಾಟಕದ ಕೊಪ್ಪಳ ಮೂಲದ ಯುವ ಕಾರ್ಮಿಕ ರಮೇಶ್ 25 ವರ್ಷದವರ ಮೃತದೇಹ ಸತತ 7 ಗಂಟೆಗಳ ಜಂಟಿ ಕಾರ್ಯಾಚರಣೆಯ ಬಳಿಕ ಮಧ್ಯರಾತ್ರಿ ವೇಳೆ ಪತ್ತೆಯಾಗಿದೆ. ಮಧ್ವನಗರ ನಿವಾಸಿ ಚೇತನ್ ಎಂಬವರ ಜಾಗದಲ್ಲಿ ಹೊಸದಾಗಿ ಬಾವಿ ನಿರ್ಮಾಣ ಮಾಡುವ ಕಾಮಗಾರಿಯನ್ನ ಕಾರ್ಕಾಲ ಸಾನೂರು ನಿವಾಸಿ ಪ್ರಭಾತ್ ಶೆಟ್ಟಿ ಎಂಬವರು ವಹಿಸಿಕೊಂಡಿದ್ರು. ಈ ಕೆಲಸಕ್ಕಾಗಿ ಅವರು ಕೊಪ್ಪಳ ಜಿಲ್ಲೆಯ 5 ಜನ ಕೂಲಿ ಕಾರ್ಮಿಕರನ್ನ ಮೇ 21ರಂದು ಕಾರ್ಕಾಲದಿಂದ ಕರೆತಂದಿದ್ರು. ಮೇ 22ರ ಶುಕ್ರವಾರದಂದು ಕಾರ್ಮಿಕರು ಎಂದಿನಂತೆ ಬಾವಿಯಿಂದ ಮಣ್ಣು ತೆಗೆಯುವ ಕೆಲಸದಲ್ಲಿ ನಿರತರಾಗಿದ್ರು. ಸಂಜೆ 5 ಗಂಟೆ ಸುಮಾರಿಗೆ ಕೆಲಸ ಮುಗಿಸಿ ಬಿಡುವಂತಹ ಸಮಯದಲ್ಲಿ ರಮೇಶ್ ಅವರು ಬಾವಿಯ ತಳಭಾಗದಲ್ಲಿ ಮಣ್ಣು ತೆಗಿತಾ ಇದ್ರು. ಈ ವೇಳೆ ಬಾವಿಯ ದಂಡೆಯ ಮೇಲ್ಭಾಗದ ಮಣ್ಣು ಒಮ್ಮೆಲೆ ಭಾರೀ ಪ್ರಮಾಣದಲ್ಲಿ ಕುಸಿದು ಬಿದ್ದಿದೆ. ಇದರ ಪರಿಣಾಮವಾಗಿ ರಮೇಶ್ ಸಂಪೂರ್ಣವಾಗಿ ಮಣ್ಣಿನಡಿಯಲ್ಲಿ ಹೂತು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಬಾವಿಯಲ್ಲಿದ್ದ ಇನ್ನೋರ್ವ ಕಾರ್ಮಿಕ ತಕ್ಷಣವೇ ಜಾನ್ಮೆಯಿಂದ ಮೇಲಕ್ಕೆ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಮಲ್ಪೆ ಪೊಲೀಸರು ಹಾಗೂ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಜೆಸಿಬಿ ವಾಹನಗಳೊಂದಿಗೆ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಇನ್ನು ಸುಮಾರು 5 ಅಡಿ ಆಳದಲ್ಲಿ ಕಾರ್ಮಿಕ ಸಿಲುಕಿಕೊಂಡಿದ್ದು, ಆದರೆ ಕಾರ್ಯಾಚರಣೆ ನಡೆಸ್ತಾ ಇದ್ದ ವೇಳೆ ಪದೇ ಪದೇ ಮಣ್ಣು ಕುಸಿತಾ ಇದ್ರಿಂದ ಮೃತದೇಹ ಹೊರತೆಗೆಯಲು ಭಾರೀ ಅಡ್ಡಿ ಉಂಟಾಯಿತು. ಕೊನೆಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಸತತ 7 ಗಂಟೆಗಳ ಹರಸಾಹಸದ ಬಳಿಕ ಮಧ್ಯರಾತ್ರಿ ವೇಳೆ ರಮೇಶ್ ಅವರ ಶವವನ್ನ ಮಣ್ಣಿನಿಂದ ಹೊರತೆಗೆಯಲಾಯಿತು. ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ.